ಸ್ನೇಹಿತರೆ, ಇದು ನಾವು ನೋಡುತ್ತಿದ್ದ ಹಲವಾರು ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳನ್ನ ಹೊಂದಿರುವ ಸೀರೀಸ್ ನ 2ನೇ ಭಾಗ. ಈ ಸೀರೀಸ್ ನ ಮೊದಲನೇ ಭಾಗ ನೋಡದವರಿಗೋಸ್ಕರ ಲಿಂಕ್ ಅನ್ನ ನಾನು ಕಮೆಂಟ್ ಹಾಗೂ ಡಿಸ್ಕ್ರಿಪ್ಷನ್ ನಲ್ಲಿ ಪಿನ್ ಮಾಡಿಟ್ಟಿರ್ತೀನಿ. ಇದರ ಫಸ್ಟ್ ಪಾರ್ಟ್ ನೋಡದವರಿಗೆ ಈ ಸೀರೀಸ್ ನ ಕುರಿತು ಯಾವುದೇ ರೀತಿಯ ಐಡಿಯಾ ಸಿಗುವುದಿಲ್ಲ. ಆದ್ರಿಂದ ಬೇಗನೆ ಹೋಗಿ ನೋಡಿ. ಅದೇ ತರ ವಿಡಿಯೋ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನನ್ನ ಎಲ್ಲಾ ಸ್ನೇಹಿತರು ಒಂದು ಲೈಕ್ ಮಾಡುವ ಮೂಲಕ ಈ ಪುಟ್ಟ ತಂಗಿಗೆ ಸಹಾಯ ಮಾಡಿ. ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ಬನ್ನಿ ಪ್ರಾರಂಭಿಸೋಣ. ತುಂಬಾ ಹೊತ್ತು ಕಳೆದು ಪ್ರಜ್ಞೆ ಬಂದಾಗ ಹೀರೋ ತನ್ನ ಸ್ವಂತ ಕಾರ್ನೊಳಗಡೆನೆ ಇರ್ತಾನೆ. ಏನು ನಡೆದಿರೋದು ಅಂತ ಗೊತ್ತಾಗದೆ ಕೂರುವಾಗ ಅವನಿಗೆ ಒಂದು ಕಾಲ್ ಬರುತ್ತದೆ. ಫೋನ್ ತೆಗೆದು ನೋಡುವಾಗ ಅಜ್ಞಾತ ಹೇಳ್ತಿದ್ದಾನೆ, ಇನ್ನು ನೀನು ಮಾಧವಿ ಹಿಂದ್ಗಡೆ ಬಂದ್ರೆ ಮತ್ ಯಾರು ಹುಡುಕಿದ್ರು ಸಹ ನಿನ್ನನ್ನ ಸಿಗುವುದಿಲ್ಲ. ಡಾಕ್ಟ್ರೇ, ನಿಮ್ಮ ಬುದ್ಧಿ ಪೇಷನ್ಸ್ ಜೊತೆ ಸಾಕು, ಅಲ್ಲದೆ ಇಲ್ಲಿ ಬೇಡ. ಅವಾಗ ನಮ್ಮ ಹೀರೋ ನೋಡಿದ್ರೆ, ಓ, ಸ್ವಂತ ಹೆಸರು ಹೇಳಿಕೆ ಧೈರ್ಯ ಇಲ್ಲದ ಮಾಧವಿಯ ಲವರ್ ತಾನೇ ನೀನು, ನಿನ್ನನ್ನ ನಾನು ಕಂಡು ಹಿಡಿತೀನಿ. ಅವಾಗ್ಲೇ ನಮ್ ಸೆಕ್ಯೂರಿಟಿ ನೋಡಿದ್ರೆ ಹೊರಗಡೆ ಅಯನ್ ಮಾಡ್ತಿದ್ದ ಲೇಡಿ ಜೊತೆ ಬಂದ್ಬಿಟ್ಟು, ನಮ್ಮ 202ರಲ್ಲಿರುವ ಡಾಕ್ಟರ್ ನಿನಗೆ ಗೊತ್ತಿಲ್ವಾ? ಅವನು ತುಂಬಾ ಬ್ಯುಸಿ ಅಲ್ವಾ? ಯಾವ ವಿಷಯದಲ್ಲಿ ಗೊತ್ತಾ? ಬೇರೆಯವರ ಜೀವನದಲ್ಲಿ ಏನು ನಡೆಯುತ್ತಿದೆ ಅಂತ ತಿಳ್ಕೊಳ್ಳೋದ್ರಲ್ಲಿ. ಆದ್ರೆ ಸೆಕ್ಯೂರಿಟಿ ಹೇಳ್ತಿರೋದನ್ನೆಲ್ಲ ನಮ್ಮ ಹೀರೋ ಕೇಳ್ತಾ ಇದ್ದ. ಸೆಕ್ಯೂರಿಟಿನ ಒಮ್ಮೆ ಗುರಾಯಿಸ್ಕೊಂಡು ನೋಡಿ ಮೇಲ್ಗಡೆ ತನ್ನ ಫ್ಲಾಟಿಗೆ ನಡೀತಾನೆ. ಸೆಕ್ಯೂರಿಟಿ ಜೊತೆ ನನ್ ಜೊತೆ ಬೇರೆಯವ್ರ ವಿಷಯವನ್ನ ಹೇಳ್ಕೊಡು ಅಂದ್ರೆ ಬೇರೆಯವ್ರ ಜೊತೆ ಹೋಗಿ ನನ್ ವಿಷಯವನ್ನೇ ಹೇಳ್ಕೊಂಡು ನಡೀತಿದ್ದಾನೆ. ರೂಮಿಗೆ ತಲುಪಿದ ನಂತರ ಅದು ಯಾರಾಗಿರಬಹುದು ಅಂತ ತುಂಬಾನೇ ಯೋಚನೆ ಮಾಡ್ತಾ ಇರುವಾಗ ಹೀರೋದು ರೂಮ್ ಬಾಗಿಲನ್ನ ಯಾರೋ ತಟ್ಟುತ್ತಾರೆ. ಇನ್ನು ಯಾರಾದ್ರೂ ನನ್ನನ್ನ ಕೊಲೆ ಮಾಡಕ್ಕೆ ಬಂದಿರಬಹುದಾ ಅಂತ ಹೆದರ್ಕೊಂಡು ಬಾಗಿಲು ತೆರೆಯುವಷ್ಟರಲ್ಲಿ ಅದು ಹೀರೋದು ಮನೆ ಕೆಲಸದವಳು. ಕೋಪದಲ್ಲಿ ಹೀರೋ ಹೆಸರಿಟ್ಕೊಂಡು ಕರಿಬಹುದಲ್ವಾ, ಕಿಚ್ಚನ್ದು ಕೋಲೆ ಹೇಗಿದೆ, ಹೋಗಿ ಬೇಗನೆ ಕ್ಲೀನ್ ಮಾಡು. ಅದೇ ಸಮಯ ಮಾಧವಿಯ ಮನೆಯಲ್ಲಿ ಶಂಕರ್ನ ಕಾಣೆಯಾದ ನಂತರ ಅವನು ವಾಪಸ್ ಬರ್ತಾನೆ ಅನ್ನೋ ನಿರೀಕ್ಷೆಯಲ್ಲಿ ಅವರು ವಾಪಸ್ ಊರಿಗೇನೆ ಹೋಗಿರುವುದಿಲ್ಲ. ಅವಾಗ ಮಾಧವಿ ಏನೋ ಒಂದು ಕ್ರಾಫ್ಟ್ ವರ್ಕ್ ಮಾಡ್ತಾ ಇರುವಾಗ ಸಡನ್ ಆಗಿ ಒಂದು ಕಾಲ್ ಬರುತ್ತದೆ. ಅದು ಮಾಧವಿಯ ಫೋನ್ ಆಗಿರುತ್ತದೆ. ಅವಳು ಕಾಲ್ ಅಟೆಂಡ್ ಮಾಡಿದಾಗ ಎಸ್ಐ ಅವರು ಮಾತಾಡ್ತಾರೆ. ಎಸ್ಐ ಏನ್ ಹೇಳ್ತಿದ್ದಾರೆ ಅಂತ ನಮಗೆ ಕೇಳಿಸೋದಿಲ್ಲ. ಸರಿ ಸರ್, ಹಾಗೆ ಮಾಡೋಣ ಅಂತ ಅವಳು ಕಾಲ್ ಅನ್ನ ಕಟ್ ಮಾಡ್ತಾಳೆ. ಅವಾಗ ಶಂಕರ್ ಅವರ ತಂದೆ, ಸರ್ ಏನ್ ಹೇಳಿದ್ರು ಮಗಳೇ? ಆದ್ರೆ ಅವಳು ಏನ್ ಹೇಳಿರೋದು ಅಂತ ಹೇಳದೆ, ನಾವು ಅರ್ಜೆಂಟ್ ಆಗಿ ಒಂದು ಪ್ಲೇಸಿಗೆ ಹೋಗ್ಬೇಕು. ಹಾಗೆ ಅವರು 3 ಜನರು ಒಂದು ಆಟೋ ರಿಕ್ಷಾನ ಇಟ್ಕೊಂಡು ಎಸ್ಐ ಹೇಳಿರುವ ಆ ಒಂದು ಸ್ಥಳಕ್ಕೆ ಹೋಗ್ತಾರೆ. ಅವರು ಮನೆಯಿಂದ ಹೊರಡ್ತಿರೋದನ್ನೆಲ್ಲ ಮತ್ತೊಂದು ಭಾಗದಲ್ಲಿ ನಿಂತ್ಕೊಂಡು ನಮ್ಮ ಹೀರೋ ನೋಡ್ತಾ ಇದ್ದ. ಅವರು ಹೋದ ತಕ್ಷಣ ಮನೆಯೊಳಗಡೆ ಹೇಗಿದ್ದರು ಒಮ್ಮೆ ಚೆಕ್ ಮಾಡಿ ನೋಡೋಣ ಅಂತ ಹೀರೋ ಕಳ್ಳರ್ ತರ ಬಾಗಿಲ್ದು ಲಾಕ್ ಅನ್ನೆಲ್ಲ ತೆರೀತಾನೆ. ಹಾಗೆ ಆ ಮನೆಯೊಳಗಡೆ ಅವಳು ಶಂಕರ್ನ ಕೊಲೆ ಮಾಡಿಬಿಟ್ಟು ಎಲ್ಲಿ ಬಚ್ಚಿಟ್ಟಿದ್ದಾಳೆ, ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ಮ್ಯಾಕ್ಸಿಮಮ್ ಹುಡುಕುತ್ತಾ ಇರ್ತಾನೆ. ಅದಲ್ಲ ಅಂದ್ರೆ ಇನ್ನು ಶಂಕರ್ನ ಕೊಲೆಯ ಬಗ್ಗೆ ಇರುವ ಏನಾದ್ರೂ ಎವಿಡೆನ್ಸ್ ಸಿಕ್ಕಿದ್ರು ಸಾಕು. ಆದ್ರೆ ಅದೇ ಸಮಯ ನಮ್ಮ ಮಾಧವಿ ಹೋಗಿರೋದು ಎಸ್ಐ ಇನ್ಫಾರ್ಮ್ ಮಾಡಿರೋ ತರ ಒಂದು ಅಜ್ಞಾತ ಬಾಡಿ ಸಿಕ್ಕಿದೆ, ಅದನ್ನ ವೆರಿಫೈ ಮಾಡಕ್ಕೋಸ್ಕರ. ಆದ್ರೆ ಅವಳು ಚೆಕ್ ಮಾಡಿಬಿಟ್ಟು ತಂದೆ ತಾಯಿ ಜೊತೆ ಇದಲ್ಲ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋ ಆ ಮನೆಯ ಎಲ್ಲಾ ಕಡೆ ಹುಡುಕಿದ್ರು ಸಹ ಬಾಡಿ ಸಿಗ್ಲಿಲ್ಲ. ಆದ್ರಿಂದ ಅವಳು ಕೊಲೆ ಮಾಡಕ್ಕೆ ಉಪಯೋಗಿಸಿರುವ ಆ ಒಂದು ಶಾರ್ಪ್ ಆಗಿರುವ ಆಯುಧವಿದೆ ಅಲ್ವಾ, ಅದು ಎಲ್ಲಾದ್ರೂ ಇದೆಯಾ ಅಂತ ನಮ್ಮ ಮಾಧವಿ ಕ್ರಾಫ್ಟ್ ವರ್ಕ್ ಗಳನ್ನೆಲ್ಲ ಮಾಡ್ತಾಳಲ್ವಾ, ಅಲ್ಲಿ ಎಲ್ಲ ಹುಡುಕುತ್ತಾ ಇರ್ತಾನೆ. ಸ್ವಲ್ಪ ಸಮಯದ ಮುಂಚೆ ಕಾಲ್ ಬರೋದಕ್ಕಿಂತ ಮುಂಚೆ ಒಂದು ಗಡಿಯಾರದ ಹಿಂದೆ ಅವಳೊಂದು ಡಿಸೈನ್ ಅನ್ನ ಮಾಡಿದ್ದಳು. ಹಾಗೆ ಅದನ್ನ ಬಿಚ್ಚಿ ನೋಡಿದಾಗ ಆ ಒಂದು ಆಯುಧ ಸಿಕ್ಕಿರುತ್ತದೆ. ಅದು ಪೊಲೀಸ್ ಅವರಿಗೆ ಕೊಡೋಣ ಅಂತ ಅದನ್ನ ತಗೊಂಡು ಬೇಗನೆ ಮನೆ ಲಾಕ್ ಮಾಡ್ತಾ ಇರುವಾಗ ಸ್ವಲ್ಪ ದೂರದಲ್ಲಿ ಮಾಧವಿ ಶಂಕರ್ ಅವರ ತಂದೆ ತಾಯಿಯವರು ತಲುಪಿರ್ತಾರೆ. ಆದ್ರೆ ಜಸ್ಟ್ ಮಿಸ್ ನಲ್ಲಿ ನಮ್ಮ ಹೀರೋ ಅಲ್ಲಿಂದ ಬಚಾವಾಗ್ತಾನೆ. ಹಾಗೆ ಮನೆಗೆ ತಲುಪಿ ಶಂಕರ್ ಅವರ ತಂದೆಗೆ ಒಂದ್ ಲೋಟ ನೀರು ಕೊಡುವ ಅವಳು ಕಿಚನ್ ನಲ್ಲಿ ಹಾಗೂ ಹಾಲ್ ನಲ್ಲಿ ಇಟ್ಟಿದ್ದ ಕೆಲವು ವಸ್ತುಗಳು ಆ ಕಡೆ ಈ ಕಡೆ ಆಗಿರೋದನ್ನ ಗಮನಿಸ್ತಾಳೆ. ಸ್ವಲ್ಪ ಟೆನ್ಷನ್ ಆಗ್ಬಿಟ್ಟು ಆ ಕ್ಲಾಕ್ ಅನ್ನ ನೋಡುವಾಗ ಅದರ ಕೆಳಗಡೆ ಅವಳು ಕ್ರಾಫ್ಟ್ ತರ ಮಾಡಿದ್ದ ಆ ಒಂದು ವಸ್ತು ಕಾಣಿಸ್ತಾ ಇಲ್ಲ. ಅವಳು ಬೇಗನೆ ಯಾರಿಗೋ ಕಾಲ್ ಮಾಡಿಬಿಟ್ಟು ಆ ಒಂದು ಆಯುಧ ಇಲ್ಲಿ ಕಾಣಿಸ್ತಾ ಇಲ್ಲ. ಮನೆಯೊಳಗಡೆ ಆ ಡಾಕ್ಟರ್ ನುಗ್ಗಿದ್ದಾನೆ ಅಂತ ಅನಿಸ್ತಿದೆ. ನೀನ್ ಯಾವುದಕ್ಕೂ ಭಯ ಪಡ್ಬೇಡ, ನಿನ್ನ ಹತ್ರ ಅವನು ತಲುಪುವುದಿಲ್ಲ. ಮೇ ಬಿ ಮಾಧವಿ ಅವಳ ಸೀಕ್ರೆಟ್ ಲವರ್ ಜೊತೆ ಮಾತಾಡ್ತಿದ್ದಾಳೆ ಅಂತ
ಅನಿಸುತ್ತದೆ. ಅಂದ್ರೆ ಇವಳು ಹೀರೋದು ಕತೆ ಮುಗಿಸಕ್ಕೆ ನಿರ್ಧರಿಸಿದಾಳೆ ಅಂತ ಅನಿಸ್ತಿದೆ. ಅದೇ ಸಮಯ ನಮ್ ನಯನ್ ಅವರು ಒಳ್ಳೆ ಕೊರಿಯರ್ ಬಾಯ್ ತರ ಕ್ಯಾಪ್ ಎಲ್ಲ ಹಾಕೊಂಡು ಬಂದು ಇನ್ಸ್ಪೆಕ್ಟರ್ಗೆ ಒಂದು ಕೊರಿಯರ್ ಇದೆ, ಬೇಗನೆ ಕೊಡ್ಬೇಕು ಅಂತ ಹೇಳಿ ಬೇಗನೆ ಅಲ್ಲಿಂದ ಸ್ಕೂಟ್ ಆಗ್ತಾನೆ. ಆದ್ರೆ ಆ ಒಂದು ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರ್ಗೆ ಕೊಡದೆ ಹೆಡ್ ಕಾನ್ಸ್ಟೇಬಲ್ಗೆ ಕೊಟ್ಟಾಗ ಅದ್ರಲ್ಲಿ ಏನು ಬರ್ದಿರೋದನ್ನ ನೋಡುವುದಿಲ್ಲ. ಅದನ್ನ ಓಪನ್ ಮಾಡಿ ನೋಡಿದಾಗ ಅದರೊಳಗಡೆ ಆ ಕೊಲೆ ಮಾಡಕ್ಕೆ ಉಪಯೋಗಿಸಿದ ಆ ಒಂದು ಆಯುಧವಿರುತ್ತದೆ. ಇದೇನು ಅಡ್ರೆಸ್ ಚೇಂಜ್ ಆಗಿ ಬಂದಿರೋದು ಅನಿಸುತ್ತದೆ. ಸದ್ಯಕ್ಕೆ ನೀನ್ ಇದನ್ನ ಸ್ಟೋರ್ ರೂಮ್ಗೆ ತಗೊಂಡು ಹೋಗಿ ಹಾಕು. ಆದ್ರೆ ನಮ್ಮ ಹೀರೋ ಅದರಲ್ಲಿ ಒಂದು ಪೇಪರ್ ನಲ್ಲಿ ಬರ್ದಿರ್ತಾರೆ, ಶಂಕರ್ದು ಒಂದು ಮಿಸ್ಸಿಂಗ್ ಕೇಸ್ ಅಲ್ಲ, ಅದೊಂದು ಮರ್ಡರ್, ಕೊಲೆ ಮಾಡಕ್ಕೆ ಉಪಯೋಗಿಸಿದ ವೆಪನೇ ಇದು ಅಂತ. ಆದ್ರೆ ಯಾರು ಸಹ ಅದನ್ನ ನೋಟ್ ಮಾಡಿರೋದಿಲ್ಲ. ಅದೇ ಸಮಯ ನಮ್ಮ ಹೀರೋ ನೋಡಿದ್ರೆ ವೆಪನ್ ಅನ್ನ ಪೊಲೀಸ್ ಅವರಿಗೆ ಕೊಟ್ಟಾಯ್ತಲ್ವಾ. ಹಾಗೆ ತುಂಬಾ ಖುಷಿಯಲ್ಲಿರುವಾಗ ಯಾವುದೋ ಒಬ್ಬ ಅಜ್ಞಾತ ಬಂದ್ಬಿಟ್ಟು ನಮ್ಮ ಹೀರೋದು ಗ್ರಾಚಾರ ಬಿಡಿಸ್ತಾನೆ. ತಲೆಗೆ ಸರಿಯಾಗಿ ಒಂದು ಬಿದ್ದಾಗ ನಮ್ಮ ಹೀರೋ ಜೋರಾಗಿ ಕಿರ್ಚುತ್ತಾನೆ. ಅವಾಗ ಸೆಕ್ಯೂರಿಟಿ ಬಂದು ನೋಡಿದಾಗ ಅಲ್ಲಿ ಯಾರು ಸಹ ಇರುವುದಿಲ್ಲ. ಅವಾಗ ಸೆಕ್ಯೂರಿಟಿ ಹೇಳ್ತಾನೆ, ಸರ್ ನಿಮ್ ಜೊತೆ ನಾನು ಮುಂಚೆನೆ ಹೇಳಿದೆ ಬೇರೆಯವ್ರ ವಿಷಯದಲ್ಲಿ ತಲೆ ಹಾಕೋದು ಬೇಡ ಅಂತ. ಕೊನೆಗೆ ತಲೆಗೆರಡು ಸಿಕ್ಕಿದಾಗ ಎಲ್ಲವೂ ಸರಿ ಆಯ್ತಲ್ವಾ. ಆದ್ರೆ ನಮ್ ಹೀರೋ ಕೋಪದಲ್ಲಿ ಮುಚ್ಕೊಂಡು ಹೋಗು ಅಂತ ಹೇಳಿ ರೂಮಿಗೆ ಹೋಗ್ತಾನೆ. ಅದೇ ಸಮಯ ಆ ಒಂದು ಅಜ್ಞಾತ ಮಾಧವಿಗೆ ಮೆಸೇಜ್ ಮಾಡಿರ್ತಾನೆ, ಅವನ ತಲೆಗೆನೆ ಒಂದು ಕೊಟ್ಟಿದ್ದೀನಿ, ಇನ್ನು ಅವನು ನಮ್ಮ ಪಾಡಿಗೆ ಬರುವುದಿಲ್ಲ. ನೋಡಿದ್ರೆ ನಮ್ ಹೀರೋದು ತಲೆಗೆ ಗಾಯವಾಗಿರುತ್ತದೆ. ಹಾಗೆ ಆ ಗಾಯಕ್ಕೆ ಔಷಧಿ ಹಾಕ್ತಾ ಇರುವಾಗ ಎವಿಡೆನ್ಸ್ ಪೊಲೀಸ್ ಅವರ ಕೈಗೆ ಕೊಟ್ಟಾಯ್ತಲ್ವಾ, ಇನ್ನೂ ಹೆದರೋ ಅವಶ್ಯಕತೆ ಇಲ್ಲ ಅಂತ ಸಮಾಧಾನ ಪಡ್ತಾನೆ. ನೋಡಿದ್ರೆ ಪೊಲೀಸ್ ಅವ್ರ ಕೈಗೆ ವೆಪನ್ ಅನ್ನು ಕೊಟ್ಟಿದ್ರು ಸಹ ಅವರಿಗೆ ಅದು ತಿಳಿದಿರೋದಿಲ್ಲ ಅಲ್ವಾ. ಅವರು ಸದ್ಯಕ್ಕೆ ಅನ್ಕೊಂಡಿರೋದೇನು ಶಂಕರ್ದು ಒಂದು ಮಿಸ್ಸಿಂಗ್ ಕೇಸ್ ಮಾತ್ರ ಅಂತ. ಹಾಗೆ ಎಲ್ಲೋ ಹೊರಗಡೆಯಿಂದ ಒಂದು ಲೋಟ ಟೀ ಕುಡಿದು ಬಿಟ್ಟು ಅದರ ದುಡ್ಡು ಕೊಡಕ್ಕೆ ಅಂತ ಪಾಕೆಟ್ಗೆ ಕೈ ಹಾಕಿದಾಗ ನೀವು ಇನ್ವೆಸ್ಟಿಗೇಷನ್ ನಡೆಸ್ತಾ ಇರೋದು ಒಂದು ಮರ್ಡರ್ ಕೇಸ್ ಅಂತ ಬರ್ದಿರೋ ಒಂದು ಲೆಟರ್ ಸಿಗುತ್ತದೆ. ಹಾಗಾದ್ರೆ ಇಲ್ಲಿರುವ ಯಾರೋ ನಮ್ ಜೊತೆ ಈ ರಹಸ್ಯವನ್ನ ಹೇಳಿರೋದು, ಅದು ಬೇರೆ ಯಾರು ಅಲ್ಲ ನಮ್ಮ ಹೀರೋನೆ. ಆದ್ರೆ ಅವರು ಅಲ್ಲೆಲ್ಲ ಹುಡುಕಿದ್ರು ಸಹ ಹೀರೋನ ಕಾಣಿಸುವುದಿಲ್ಲ. ಹಾಗೆ ಇವಾಗ್ಲೇ ನಮ್ ಇನ್ಸ್ಪೆಕ್ಟರ್ ಆ ಒಂದು ಅಜ್ಞಾತ ಹೇಳಿರೋ ತರ ಇದೊಂದು ಮರ್ಡರ್ ಆಗಿದ್ರೆ ಯಾರಾಗಿರಬಹುದು ಆ ಕೊಲೆಯನ್ನ ಮಾಡಿರೋದು, ಅವರ ಡೆಡ್ ಬಾಡಿ, ಕೊಲೆಗೆ ಉಪಯೋಗಿಸಿರುವ ವೆಪನ್ ಇದೆಲ್ಲ ಇಲ್ಲಿ. ಅವಾಗ್ಲೇ ಶಂಕರ್ ಜೊತೆ ಗಲಾಟೆ ಮಾಡ್ತಿದ್ದ ಒಂದು ಟೀಚರ್ ಇದಾನಲ್ವಾ, ಅವನನ್ನ ಕರ್ಕೊ ಬರಕ್ಕೆ ಕಾನ್ಸ್ಟೇಬಲ್ ಜೊತೆ ಹೇಳ್ತಾನೆ. ಅದೇ ಸಮಯ ನಮ್ ಹೀರೋ ಇದಾನಲ್ವಾ, ಹೊರಗಡೆ ಏನೋ ಒಂದು ಸೌಂಡ್ ಕೇಳಿಸ್ತಾನೆ. ಏನು ಸೌಂಡ್ ಅಂತ ಹೊರಗಡೆ ಹೋಗಿ ನೋಡುವಾಗ ಅಲ್ಲಿ ಯಾರನ್ನು ಸಹ ಕಾಣಿಸೋದಿಲ್ಲ. ಅವಾಗ್ಲೇ ಕಿಟಕಿಯಲ್ಲಿ ಒಂದು ಪೇಪರ್ ಅನ್ನ ತುರ್ಕಿರೋದನ್ನ ನೋಡ್ತಾನೆ. ಅದೇನು ಅಂತ ಓಪನ್ ಮಾಡಿ ನೋಡಿದಾಗ ಇಲ್ಲಿಯವರೆಗೆ ನಿನ್ನನ್ನ ಕೊಲೆ ಮಾಡಕ್ಕೆ ಗೊತ್ತಿಲ್ಲ ಅಂತ ಅಲ್ಲ, ಇನ್ಮುಂದೆ ಕೂಡ ನಮ್ಮ ವಿಷಯದಲ್ಲಿ ತಲೆ ಹಾಕಿದ್ರೆ ಕಥೆ ಮುಗಿಸ್ಬಿಡ್ತೀವಿ ಅಂತ ಬರ್ದಿರ್ತಾನೆ. ಅದೇ ಸಮಯ ನಮ್ ಶಂಕರ್ ಅವ್ರ ತಾಯಿ ತನ್ನ ಮಗನು ವಾಪಸ್ ಬರ್ತಾನೆ ಅನ್ನೋ ನಿರೀಕ್ಷೆಯಲ್ಲಿ ತಾನೆ. ಹಾಗೆ ಪೂಜೆ ಮಾಡ್ತಾ ಇರುವಾಗ ತನ್ನ ಸೊಸೆ ಮಾಧವಿ ಜೊತೆ ಸ್ವಲ್ಪ ಹಣ್ಣು ತರಕ್ಕೆ ಹೇಳ್ತಾಳೆ. ಹಾಗೆ ಅವಳು ಅದನ್ನ ತಗೊಂಡು ಬಂದಾಗ, ಅಲ್ಲ ಮಗಳೇ, ಸ್ನಾನ ಮಾಡ್ಬಿಟ್ಟು ನೀನು ಸಿಂಧೂರ ಹಾಕ್ಲಿಲ್ವಾ, ಯಾವಾಗ್ಲೂ ದೀರ್ಘ ಸುಮಂಗ್ಲಿ ಆಗಿರೋದ್ ಬೇಡ್ವಾ. ಹಾಗೆ ಆ ಕುಂಕುಮನ್ನ ಹಚ್ಚುವಾಗ ಅವಳ ಮುಖದಲ್ಲಿ ತುಂಬಾ ಕೋಪ, ಸಂಕಟ ಎಲ್ಲವೂ ಬರುತ್ತದೆ. ಅದೇ ಸಮಯ ನಮ್ ಇನ್ಸ್ಪೆಕ್ಟರ್ ಆಲ್ರೆಡಿ ಶಂಕರ್ ಜೊತೆ ಗಲಾಟೆ ಮಾಡುವ ರವಿಯನ್ನ ಸ್ಟೇಷನ್ಗೆ ಕರ್ಸಿರ್ತಾರಲ್ವಾ. ನಂತರ ಅಲ್ಲ ರವಿ ಸರ್, ನಿಮ್ಮ ಕೊಳಿಗಾಗಿರುವ ಶಂಕರ್ ಜೊತೆ ಹಲವಾರು ಸತಿ ಗಲಾಟೆ ಮಾಡಿರೋದನ್ನ ತುಂಬಾ ಜನರು ನೋಡಿ ಹೇಳಿದಾರಲ್ವಾ. ನಿಮಗೊಂದು ವಿಷಯ ಗೊತ್ತಾ, ಸ್ವಲ್ಪ ದಿನಗಳಾಗಿ ಶಂಕರ್ ಅವರು ಕಾಣೆಯಾಗಿದ್ದಾರೆ. ಇನ್ನು ಅದರ ಹಿಂದ್ಗಡೆ ನೀವೇನಾ? ಸರ್, ನೀವೇನ್ ಹೇಳ್ತಿದ್ದೀರಾ? ನಾನು ಯಾರಿಗೂ ಏನು ಮಾಡ್ಲಿಲ್ಲ. ಅವ್ರ ಜೊತೆ 2-3 ಸತಿ ಗಲಾಟೆ ಮಾಡಿದೀನಿ ನಿಜ. ಅದು ಸುಮ್ಮನೇನಲ್ಲ, ನಮ್ ಶಾಲೆಯಲ್ಲಿ ಒಂದು ರೂಲ್ಸ್ ಇದೆ, ಯಾವ ಟೀಚರ್ಸ್ ಕೂಡ ಮನೇಲಿ ಇಟ್ಕೊಂಡು ಟ್ಯೂಷನ್ ತೆಗಿಬಾರ್ದು ಅಂತ. ಆದ್ರೆ ಅವರು ಆ ರೂಲ್ಸ್ ಅನ್ನ ಮುರಿದ್ರು. ಅದಕ್ಕೇನೆ ನಮ್ಮಿಬ್ಬರ ಮಧ್ಯೆ ಜಗಳವಿದ್ದಿದ್ದು. ಅದು ಬಿಟ್ರೆ ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಸರ್. ಬೇಕಂದ್ರೆ ನಾನು ನನ್ನ ಹೆಂಡತಿ ಮಕ್ಕಳ ಮೇಲೆ ಆಣೆ ಮಾಡ್ತೀನಿ. ಅವಾಗ ನಮ್ SI ಅವರು ಸ್ವಲ್ಪ ಹೊತ್ತು ಮುಂಚೆ ಒಂದು ಲೆಟರ್ ಸಿಕ್ತಲ್ವಾ, ಇದು ಮಿಸ್ಸಿಂಗ್ ಅಲ್ಲ ಮರ್ಡರ್ ಅಂತ. ಅದು ತೋರಿಸ್ಬಿಟ್ಟು, ಇದು ನಿನ್ನ ಹ್ಯಾಂಡ್ ರೈಟಿಂಗ್ ಅಥವಾ ನಿನಗೆ ಪರಿಚಯ ಇರುವ ಯಾರ್ದಾದ್ರುನಾ? ಅವಾಗ ರವಿ ನೋಡಿದ್ರೆ, ಅಲ್ಲ ಸರ್, ನಂದು ಅಲ್ಲ, ನನಗೆ ಪರಿಚಯ ಇರುವವರದು ಅಲ್ಲ. ನೋಡಿದ್ರೆ SI, ಸದ್ಯಕ್ಕೆ ನೀನ್ ಇಲ್ಲಿಂದ ಹೊರಡು, ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಅದು ನನಗೆ ತಿಳಿಸು. ಹಾಗೆ ರವಿಯಲ್ಲಿಂದ ಹೊರಟ ಮೇಲೆ ಇವಾಗ ಶಂಕರ್ ಟ್ಯೂಷನ್ ತೆಗಿತಿದ್ದರು ಅಂತ ಗೊತ್ತಾಯ್ತಲ್ವಾ. ಅದ್ರಲ್ಲಿ ಏನಾದ್ರೂ ನಿಜ ಇದೆಯಾ ಅಂತ ತಿಳ್ಕೊ. ಅದೇ ತರ ಅವರ ಶಾಪ್ ಹತ್ತಿರ ಒಂದು CCTV ಇದೆ ಅಲ್ವಾ, ಅದರಿಂದ ಫೋಟೇಜಸ್ ಸಿಕ್ಕಿದ್ರೆ ಅದನ್ನು
ಸಹ ಕಲೆಕ್ಟ್ ಮಾಡು. ಅವಾಗ್ಲೇ ನಮ್ಮ ಮಾಧವಿ ಇದ್ದಾಳಲ್ವಾ, ಅವಳ ಮನೆಯಿಂದ ಬೇರೆ ಎಲ್ಲಿಗೋ ತುಂಬಾನೇ ಅರ್ಜೆಂಟ್ ಮಾಡ್ಕೊಂಡು ಹೋಗ್ತಿದ್ದಾಳೆ. ಹಿಂದ್ಗಡೆನೆ ಯಾರಿರ್ತಾರೆ, ನಮ್ ಹೀರೋ ಕೂಡ ಇದ್ದಾನೆ. ಇವಳು ಎಲ್ಲಿಗೆ ಹೋಗ್ತಿರೋದು, ಯಾರನ್ನ ಮೀಟ್ ಮಾಡಕ್ಕೆ ಹೋಗ್ತಿರೋದು ಅಂತ ತಿಳ್ಕೋಬೇಕಲ್ವಾ. ಅವಾಗ್ಲೇ ನಾವು ನೋಡೋದು ನಮ್ ಮಾಧವಿ ಹೋಗಿರೋದು ರವಿ ಸರ್ ಹತ್ತಿರನೇ. ಹಾಗೆ ರವಿ ಅವರು ಮಾಧವಿ ಅವ್ರ ಜೊತೆ ಏನೆಲ್ಲೋ ಮಾತನಾಡ್ತಿರೋದನ್ನ ಸ್ವಲ್ಪ ದೂರದಿಂದಲೇ ಹೀರೋ ನೋಡ್ತಾರೆ. ಓಹೋ, ಹಾಗಾದ್ರೆ ಇವರಿಬ್ಬರು ಸೇರ್ಕೊಂಡೆ ಅಲ್ವಾ ಶಂಕರ್ ಅವ್ರನ್ನ ಕೊಲೆ ಮಾಡಿರೋದು. ಇವಾಗ ಲವರ್ ಆಗಿರುವ ರವಿ ಅವ್ರನ್ನ ಸಿಕ್ತಲ್ವಾ, ಇನ್ನು ಅವ್ರನ್ನ ಫಾಲೋ ಮಾಡೋಣ. ಹಾಗೆ ಶಾಲೆಯಿಂದ ಕ್ಲಾಸ್ ಮುಗಿಸ್ಬಿಟ್ಟು ರವಿ ಹೊರಗಡೆ ಬಂದಾಗ ಅಲ್ಲಿ ಹೀರೋ ವೇಟ್ ಮಾಡ್ತಾ ಇರ್ತಾನೆ. ನನಗೆ ನಿಮ್ ಜೊತೆ ಕೆಲವು ವಿಷಯಗಳನ್ನ ಕೇಳಕ್ಕಿದೆ. ಆದ್ರೆ ಹೀರೋ ಏನ್ ಕೇಳ್ತಿದ್ದಾನೆ ಅದಕ್ಕೆ ರವಿ ಅವರು ವಾಪಸ್ ಏನ್ ಹೇಳ್ತಿದ್ದಾರೆ ಅಂತ ನಮಗೆ ಕೇಳಿಸುವುದಿಲ್ಲ. ಆದ್ರೆ ರವಿ ಅವರು ತುಂಬಾನೇ ಹೆದರಿ ನಡುಗುತ್ತಿದ್ದಾರೆ. ಅದೇ ಸಮಯ ಶಂಕರ್ ಟ್ಯೂಷನ್ ತೆಗಿತಿದ್ದಾನ ಅಂತ ವಿಚಾರಿಸಕ್ಕೆ ಹೋದ ಕಾನ್ಸ್ಟೇಬಲ್ ಬಂದ್ಬಿಟ್ಟು, ಸರ್ ಅವರು 3 ಸ್ಟೂಡೆಂಟ್ಸ್ ಗಳಿಗೆ ಟ್ಯೂಷನ್ ತೆಗೀತಿದ್ದ. ಇದು ಕೇಳಿದ ಎಸ್ಸೆ ನೋಡಿದ್ರೆ 3 ಸ್ಟೂಡೆಂಟ್ಸ್ಗ, ಅದಕ್ಕೋಸ್ಕರನ ಆ ಹಿಂದಿ ಟೀಚರ್ ಇಷ್ಟೆಲ್ಲ ಜಗಳ ಮಾಡಿರೋದು. ಹಾಗೆ ಆ ಮಕ್ಕಳ ಜೊತೆ ಕೇಳಿ ನೋಡೋಣ ಅಂತ ಅಲ್ಲಿಗೆ ಹೊರಡುವಾಗ್ಲೇ ಅಲ್ಲಿ ನಿಂತಿದ್ದ ಒಬ್ಬರು, ಸರ್ ನೀವು ಟ್ಯೂಷನ್ದು ವಿಷಯ ಹೇಳಿದ್ರಲ್ವಾ, ಇಲ್ಲಿರುವ ಒಂದು ಹುಡುಗಿ ಸಹ ಟ್ಯೂಷನ್ಗೆ ಹೋಗ್ತಾಳೆ. ಅದು ಬೇರೆ ಯಾರು ಅಲ್ಲ, ನಮ್ ಕವಿತಾಳ ತಂಗಿ ಇದ್ದಾಳಲ್ವಾ ಅವಳೇ. ಅವಾಗ ಅವಳ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಕೇಳಿದಾಗ ಅಲ್ಲಿ ಯಾರು ಇಲ್ಲ ಅಂತ ಹೇಳುವಾಗ್ಲೇ ನಮ್ ಎಸ್ಸೆದು ಬೆನ್ನಿಗೆ ಯಾರೋ ಬಾಲ್ ಅನ್ನ ಎಸೀತಾರೆ. ಯಾರೋ ಅದು ಅಂತ ತಿರುಗಿ ನೋಡುವಷ್ಟರಲ್ಲಿ ಅದರೊಳಗಡೆ ಒಂದು ಪೇಪರ್ ಇರುತ್ತದೆ. ಸರ್ ಆದಷ್ಟು ಬೇಗ ಶಂಕರ್ ಅವರ ಡೆಡ್ ಬಾಡಿಯನ್ನ ಕಂಡು ಹಿಡಿಯಕ್ಕೆ ನೋಡಿ. ಎಸ್ಸೆಗೆ ಆ ಒಂದು ಹ್ಯಾಂಡ್ ರೈಟಿಂಗ್ ನೋಡಿದಾಗ ಇದಕ್ಕಿಂತ ಮುಂಚೆ ಬರೆದವ್ರೆ ಅಂತ ಗೊತ್ತಾಗಿ ಫಾರೆನ್ಸಿಕ್ ಅವ್ರ ಜೊತೆ ಇದು ಯಾರ ಹ್ಯಾಂಡ್ ರೈಟಿಂಗ್ ಅಂತ ಕಂಡು ಹಿಡಿಯಕ್ಕೆ ಆಗುತ್ತದಾ ಅಂತ ಕೇಳ್ತಾರೆ. ಅವಾಗ್ಲೇ ಒಟ್ಟಿಗೆ ಇದ್ದ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಜೊತೆ ನಮ್ ಸ್ಟೇಷನ್ಗೆ ಒಂದು ಪಾರ್ಸಲ್ ಅನ್ನ ಯಾರೋ ತಂದಿದ್ರಲ್ವಾ, ಅದ್ರಲ್ಲಿದ್ದ ಹ್ಯಾಂಡ್ ರೈಟಿಂಗ್ ಸಹ ಇದೇ ಆಗಿತ್ತಲ್ವಾ. ಅವಾಗ ಕೋಪ ಬಂದ ಎಸಿ ಎಲ್ಲೋ ಕೊರಿಯರ್ ಅಂತ ಕೇಳಿದಾಗ, ಹಾಗೆ ಕೊರಿಯರ್ ಅನ್ನು ಓಪನ್ ಮಾಡಿದಾಗ ಇವಾಗ ಕೊಲೆ ಮಾಡಿದ ವೆಪನ್ ಕೈಗೆ ಸಿಗುತ್ತದೆ. ಓಹೋ, ಹಾಗಾದ್ರೆ ಅವನು ಹೇಳಿರೋದು ನಿಜ, ಇದೊಂದು ಮರ್ಡರೇ. ಹಾಗೆ ಎಸಿ ತನ್ನ ಟೀಮ್ ಅವರನ್ನ ಕರ್ಕೊಂಡು ನೇರವಾಗಿ ಮಾಧವಿ ಮನೆಗೆ ಬರ್ತಾರೆ. ಹಾಗೆ ಮನೆಯೊಳಗಡೆ ನುಗ್ಗಿದಾಗ ಮಾಧವಿ, ಅಲ್ಲ ಸರ್ ಏನು ಪ್ರಾಬ್ಲಮ್, ಈ ಮನೆಯೊಳಗಡೆ ಸ್ವಲ್ಪ ಸರ್ಚ್ ಮಾಡಕ್ಕಿದೆ. ಹಾಗೆ ಚೆಕ್ ಮಾಡಿದಾಗ್ಲೇ ಒಳಗಡೆ ಒಂದು ಟ್ರಂಕ್ ಬಾಕ್ಸ್ ಅನ್ನ ನೋಡ್ತಾರೆ. ಆ ಬಾಕ್ಸ್ ನಲ್ಲಿ ಏನು, ಅದು ಓಪನ್ ಮಾಡಿ ನೋಡಿದಾಗ ಅದ್ರೊಳಗಡೆ ಏನೂ ಸಹ ಇರುವುದಿಲ್ಲ. ಅವಾಗ ಶಂಕರ್ದು ತಾಯಿ ನೋಡಿದ್ರೆ, ನೀವು ಬರುವಾಗ ನನ್ನ ಮಗನು ಸಿಕ್ಕಿದ ಅಂತ ನಾನು ಅನ್ಕೊಂಡೆ. ಆ ಮನೆಯೊಳಗಡೆ ಎಷ್ಟೇ ಸರ್ಚ್ ಮಾಡಿದ್ರು ಸಹ ಬಾಡಿ ಕಂಡು ಹಿಡಿಯಲು ಆಗ್ಲಿಲ್ಲ. ಅದೇ ಸಮಯ ಆ 3 ಸ್ಟೂಡೆಂಟ್ಸ್ ಗಳ ಮನೆಗೆ ಕಾನ್ಸ್ಟೇಬಲ್ ಅವರು ಹೋಗಿ ವಿಚಾರಿಸಿದಾಗ್ಲೂ ಸಹ ಏನೂ ಸಿಗ್ಲಿಲ್ಲ. ಆದ್ರೆ ಕವಿತಾಳ ಮನೆಗೆ ಹೋದಾಗ ಅಲ್ಲಿ ಕವಿತಾ ಹಾಗೂ ಅವಳ ತಂಗಿ ಇರ್ಲಿಲ್ಲ ಅಲ್ವಾ. ಹಾಗೆ ಅವಳನ್ನ ಸ್ಟೇಷನ್ಗೆ ಕರೆಸಿಬಿಟ್ಟು, ನೀನ್ ಎಲ್ಲಿ ಕೆಲಸ ಮಾಡ್ತಿರೋದು? ನಾನು ಒಂದು ಕ್ಲಿನಿಕ್ ನಲ್ಲಿ ಸರ್. ಶಂಕರ್ ನಿನ್ ತಂಗಿಗೆ ಟ್ಯೂಷನ್ ತೆಗಿತಾನ? ಹಾ ಸರ್, ಮನೆಗೆ ಬಂದು ತೆಗಿತಾನೆ. ಅದೇ ತರ ಇವಳು ಸಹ ಅವ್ರ ಮನೆಗೆ ಹೋಗ್ತಾಳೆ. ಅವಾಗ ಆ ಒಂದು ಹ್ಯಾಂಡ್ ರೈಟಿಂಗ್ ಅನ್ನ ತೋರಿಸಿಬಿಟ್ಟು, ಇದು ಯಾರ ಹ್ಯಾಂಡ್ ರೈಟಿಂಗ್ ಅಂತ ಗೊತ್ತಾ? ಇಲ್ಲ ಸರ್, ನನಗೆ ಗೊತ್ತಿಲ್ಲ. ಅವಾಗ್ಲೇ ರವಿ ಕಾಲ್ ಮಾಡಿಬಿಟ್ಟು, ಸರ್ ಮುಖ್ಯವಾದ ಒಂದು ವಿಷಯ ಹೇಳಕ್ಕಿದೆ. ನಾನು ಸ್ಟೇಷನ್ ಇಂದ ಹೊರಗಡೆ ಬಂದಾಗ ನನ್ ಜೊತೆ ಶಂಕರ್ ಬಗ್ಗೆ ಒಬ್ಬರು ಬಂದು ಕೇಳಿದ್ರು. ಅವಾಗ ಎಸ್ಸೆ ನೋಡಿದ್ರೆ, ಯಾರೋ ಅದು? ಸರ್ ಅದೆಲ್ಲ ನನಗೆ ಗೊತ್ತಿಲ್ಲ, ಆದ್ರೆ ನಾನು ಅವನ ಗಾಡಿ ನೋಡಿದೀನಿ, ಅದ್ರದ್ದು ಫೋಟೋ ಸಹ ನಾನು ತೆಗ್ದಿದ್ದೀನಿ. ಅದನ್ನ ನಾನು ಸರ್ಗೆ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ. ಹಾಗೆ ಹೀರೋದು ಗಾಡಿದು ಫೋಟೋವನ್ನ ವಾಟ್ಸಪ್ ನಲ್ಲಿ ಕಳಿಸ್ತಾರೆ. ಇದು ನೋಡಿದ ಕಾನ್ಸ್ಟೇಬಲ್, ಸರ್ ಇದು ಇತ್ತೀಚೆಗೆ ಒಂದು ಆಕ್ಸಿಡೆಂಟ್ ಆಯ್ತಲ್ವಾ, ಅದೇ ಕಾರ್. ಆ ಕಾರ್ದು ಡೀಟೇಲ್ಸ್ ತಗೊಂಡಾಗ ನಯನ್ ಅಂತ ಹೆಸರಿರೋ ಒಂದು ಡಾಕ್ಟರ್ ಇಲ್ಲಿ ಹತ್ತಿರನೇ ಅವರ ಕ್ಲಿನಿಕ್. ಅವ್ರ ಮೇಲೆ ನನಗೆ ಡೌಟ್ ಇದೆ, ಯಾಕಂದ್ರೆ 2-3 ಸತಿ ಅವರು ಈ ಸ್ಟೇಷನ್ ಹತ್ತಿರ ಬಂದು ಹೋಗ್ತಾ ಇದ್ದರು. ಅದೇ ಸಮಯ ನಮ್ಮ ಹೀರೋ ಸ್ನಾನ ಮಾಡಿ ಬಂದಾಗ ಯಾರೋ ಬಾಗಿಲಿಗೆ ತಟ್ಟುತ್ತಾರೆ. ಒಟ್ಟಿಗೆ ಒಂದು ಲೆಟರ್ ಕೂಡ ಬರ್ದಿರುತ್ತದೆ. ಇನ್ನು ನೀನು ಶಂಕರ್ದು ಕೊಲೆ ಹಿಂದ್ಗಡೆ ಹೋದ್ರೆ ಕೊಲೆಯಾಳಿ ನೀನಾಗ್ತೀಯಾ. ಹಲವಾರು ಸತಿ ನೀನು ಸ್ಟೇಷನ್ಗೆ ಹೋಗಿರೋದು, ನನ್ ಕೈಯಲ್ಲಿ ಫೋಟೋಸ್ ಗಳಿವೆ. ಆ ಒಂದು ಲೆಟರ್ ಒಳಗಡೆ ಫೋಟೋಸ್ ಕೂಡ ಇರುತ್ತದೆ. ಇದನ್ನ ಪೊಲೀಸ್ ಅವರಿಗೆ ಕೊಟ್ರೆ ಅವರು ನಿನ್ನನ್ನ ಅರೆಸ್ಟ್ ಮಾಡ್ತಾರೆ. ಸ್ವಲ್ಪ ಹೊತ್ತು ಮುಂಚೆ ರವಿ ಕೂಡ ಹೀರೋ ಗಾಡಿದು ಫೋಟೋ ಕೊಟ್ರಲ್ವಾ, ಮೇ ಬಿ ಲವರ್ ಆಗಿರುವ ರವಿ ಅವರು ಹೀರೋನ ಲಾಕ್ ಮಾಡಿಕಿರುವ ಪ್ಲಾನ್ ಅನ್ಸುತ್ತದೆ. ಅದೇ ಸಮಯ ನಮ್ ಕಾನ್ಸ್ಟೇಬಲ್ ನೋಡಿದ್ರೆ ಒಂದು ಕಳ್ಳನನ್ನ ಹಿಡಿದಿರ್ತಾರೆ. ಕಳ್ಳನ ಕೈಯಲ್ಲಿ ನೋಡಿದ್ರೆ ಶಂಕರ್ ಅವರ ಒಂದು ಪರ್ಸ್ ಇರುತ್ತದೆ. ಅವಾಗ ಎಸ್ಐ, ಇದೆಲ್ಲಿಂದ ಕಣ ನಿನಗೆ ಈ ಪರ್ಸ್ ಸಿಕ್ಕಿರೋದು? ನೀನೇನ ಶಂಕರ್ ಅವ್ರನ್ನ ಕೊಲೆ ಮಾಡಿರೋದು? ಕಳ್ಳ ಹೇಳ್ತಾನೆ, ಇಲ್ಲ ಸರ್ ನಾನೇನ್ ಮಾಡ್ಲಿಲ್ಲ. ಈ ಪರ್ಸ್ ಒಂದು ರಾತ್ರಿ ಒಂದು ಲೇಡಿ ಬಂದ್ಬಿಟ್ಟು ಕೆಲವು ಕಸಗಳನ್ನ ಎಸೆದಾಗ ಅದರಲ್ಲಿ ಇತ್ತು. ಓಹೋ, ಒಂದು ಲೇಡಿನಾ? ಆ ಮಹಿಳೆದು ಮುಖ ನೀನು ನೋಡಿದ್ಯಾ? ಹಾ ಸರ್, ಸ್ವಲ್ಪ ನಾನು ನೋಡಿದ್ದೀನಿ.
ಅವಾಗ ಎಸ್ಸೆ ನೋಡಿದ್ರೆ ಇವನನ್ನ ಸ್ಕೆಚ್ ಆರ್ಟಿಸ್ಟ್ ಹತ್ರ ಕರ್ಕೊಂಡು ಹೋಗಿ ಆ ಮಹಿಳೆಯ ಚಿತ್ರವನ್ನ ಬಿಡಿಸಿ. ಅದೇ ಸಮಯ ಮಾಧವಿಯವರ ಮನೆಯಲ್ಲಿ ಅವಳನ್ನ ಹುಡುಕಿ ನೋಡಿದಾಗ ಅವಳು ಅಲ್ಲಿ ಇರೋದಿಲ್ಲ. ಕಿಟಕಿಯಿಂದ ನೋಡುವಷ್ಟರಲ್ಲಿ ಮಾಧವಿ ಅಲ್ಲಿಗೆ ಬರ್ತಿರ್ತಾಳೆ. ಏನು ಅಂತ ಕೇಳಿದಾಗ ಏನಿಲ್ಲ, ಇಲ್ಲಿ ಹತ್ತಿರದಲ್ಲಿ ನಾಯನ್ ಅಂತ ಒಬ್ಬರು ಡಾಕ್ಟರ್ ಇದ್ದಾರೆ, ಅವ್ರ ಜೊತೆ ನಿಮ್ಗೆ ಫ್ಯಾಮಿಲಿ ಅಥವಾ ಯಾವ್ದಾದ್ರು ರೀತಿಯಲ್ಲಿ ಸಂಬಂಧ ಇದೆಯಾ? ಸ್ಪೆಷಲ್ ಆಗಿ ಏನು ಇಲ್ಲ ಸರ್, ನಾನು ಮಧ್ಯ ಐ ಚೆಕಪ್ಗೆ ಅಲ್ಲಿಗೆ ಹೋಗೋದು. ಓ ಆತ್ರ ಅಲ್ವಾ, ನೀವು ಹೀಗೆ ಕದ್ದು ಮುಚ್ಕೊಂಡು ನಡೀರಿ, ನಿಮ್ಮ ಹಸ್ಬೆಂಡ್ ಬಾಡಿ ಸಿಗುವ ತನಕ ಮಾತ್ರ, ಹಾಗಂತ ಹೇಳಿ ಸ್ವಲ್ಪ ಹೆದರ್ಸ್ಬಿಟ್ಟು ಎಸ್ಸೆ ಅಲ್ಲಿಂದ ಹೊರಡ್ತಾರೆ. ಅವತ್ತು ರಾತ್ರಿ ಮಾಧವಿ ಅವಳ ಹುಡುಗನ್ ಜೊತೆ ಪೊಲೀಸ್ ಅವರು ಹುಡುಕೊಂಡು ನನ್ನ ಹಿಂದೆನೆ ತಲುಪಿದ್ದಾರೆ. ಅದೇ ಸಮಯ ಅವರು ಬೇರೆನಲ್ಲೋ ಹೇಳ್ತಿದ್ದಾರೆ, ಆದ್ರೆ ಸ್ಪಷ್ಟವಾಗಿ ನಾವು ಅದನ್ನ ಕೇಳುವುದಿಲ್ಲ. ನೆಕ್ಸ್ಟ್ ಸೀನ್ ನಲ್ಲಿ ನೋಡಿದ್ರೆ ಎಸ್ಐ ಹಾಗೂ ಟೀಮ್ ಅವರು ಹೀರೋನ ಹುಡ್ಕೊಂಡು ಕ್ಲಿನಿಕ್ ಗೆ ತಲುಪಿರ್ತಾರೆ. ಅಂದ್ರೆ ರವಿ ನಮ್ಮ ಹೀರೋ ಗಾಡಿದು ಫೋಟೋನ ಅಲ್ವಾ ಕೊಟ್ಟಿರೋದು, ಆದ್ರೆ ಕ್ಲಿನಿಕ್ ನಲ್ಲಿ ನೋಡುವಾಗ ಹೀರೋ ಇರುವುದಿಲ್ಲ. ಅವಾಗ್ಲೇ ಟೀ ಕೊಡುವ ಆ ಚಿಕ್ಕ ಹುಡುಗ ಇದಾನಲ್ವಾ, ಅವನ ಜೊತೆ ಈ ಕ್ಲಿನಿಕ್ ನಲ್ಲಿ ಇರುವ ಡಾಕ್ಟರ್ ಅಥವಾ ಇಲ್ಲಿರುವ ಬೇರೆ ಯಾರನ್ನಾದ್ರೂ ನಿನಗೆ ಪರಿಚಯ ಇದೆಯಾ? ಗೊತ್ತು ಸರ್, ಇಲ್ಲಿ ಕೆಲಸ ಮಾಡ್ತಿರೋ ಬಾಸ್ ಅನ್ನೋ ವ್ಯಕ್ತಿ ಇಲ್ಲಿ ಸ್ವಲ್ಪ ದೂರದಲ್ಲಿನೇ ಇರೋದು. ಹಾಗೆ ಬೇಗನೆ ಪೊಲೀಸ್ ಅವರು ಹೋಗಿ ಬಾಸ್ ಅನ್ನ ಲಾಕ್ ಮಾಡಿಬಿಟ್ಟು ನಿಮ್ಮ ಡಾಕ್ಟರ್ ಇವಾಗ ಎಲ್ಲಿ? ಸ್ವಲ್ಪ ದಿನಗಳಿಂದ ಕ್ಲಿನಿಕ್ ಅನ್ನು ಸಹ ಓಪನ್ ಮಾಡ್ತಿಲ್ಲ ಅಲ್ವಾ? ಅದು ಅದ್ಯಾಕೆ ಅಂತ ನನಗೆ ಗೊತ್ತಿಲ್ಲ ಸರ್. ಅವರು ಯಾವಾಗಲೂ ಒಂಥರ ವಿಚಿತ್ರವಾಗಿ ಆಡುವ ಮನುಷ್ಯ. ಅದು ಅಲ್ಲದೆ ಅವರ ಕ್ಲಿನಿಕ್ ನ ಒಳಗಡೆ ಒಂದು ರಹಸ್ಯವಾದ ಕೋಣೆ ಕೂಡ ಇದೆ. ಸಡನ್ ಆಗಿ ಒಂದು ದಿನ ನನ್ನನ್ನ ಕರೆಸಿಬಿಟ್ಟು ಇನ್ನು ಸ್ವಲ್ಪ ದಿನಗಳಿಗೆ ಕ್ಲಿನಿಕ್ ಅನ್ನ ಓಪನ್ ಮಾಡೋದಿಲ್ಲ ಅಂತ ಹೇಳಿ ಅಲ್ಲಿ ಅವರಿಗಿರುವ ಸ್ಯಾಲರಿಯನ್ನ ಕೊಟ್ಟು ಹೊರಟ್ರು. ಅವಾಗ ಇನ್ಸ್ಪೆಕ್ಟರ್, ಓಹೋ ಅವ್ರ ಮನೆಯಲ್ಲಿ ಅಂತ ಗೊತ್ತಾ? ಹೋ ಗೊತ್ತು ಸರ್, ನಾನ್ ತೋರ್ಸ್ಕೊಡ್ತೀನಿ. ಹಾಗೆ ಆ ಅಪಾರ್ಟ್ಮೆಂಟ್ ಗೆ ಹೋಗ್ಬಿಟ್ಟು ಸೆಕ್ಯೂರಿಟಿ ಹತ್ರ ಎಲ್ಲಿ ನಮ್ ಡಾಕ್ಟರ್ ನಯನ್ ಅವರು ಇರೋದು, ಹಾಗೆ ನಯನ್ ಅವರ ಅಪಾರ್ಟ್ಮೆಂಟ್ ನ ತೋರ್ಸ್ಕೊಟ್ಬಿಟ್ಟು ಸೆಕ್ಯೂರಿಟಿ ಹೇಳ್ತಾನೆ, ಸರ್ ಆ ವ್ಯಕ್ತಿಯೊಬ್ಬ ಒಂಥರ ವಿಚಿತ್ರವಾದ ಸ್ವಭಾವದವನು. ಈ ಅಪಾರ್ಟ್ಮೆಂಟ್ ನಲ್ಲಿ ವಾಸವಾಗಿರುವ ಎಲ್ಲಾ ವ್ಯಕ್ತಿಗಳ ರಹಸ್ಯವನ್ನು ಅವರು ತಿಳ್ಕೋಬೇಕು. ಮಧ್ಯ ನನಗೆ ಸ್ವಲ್ಪ ಹಣ ಕೊಡ್ತಾರೆ, ಅವಾಗ ನಾನು ಸಹ ಆ ವಿಷಯಗಳನ್ನ ಹೇಳ್ಕೊಡ್ತೀನಿ. ಆದ್ರೆ ಸರ್ ಸ್ವಲ್ಪ ದಿನಗಳಾಗಿ ಅವರು ಫ್ಲಾಟ್ಗೂ ಸಹ ಬರ್ಲಿಲ್ಲ. ಇವಾಗ್ಲೇ ರಾತ್ರಿ ಹೊತ್ತು ಹೀರೋ ಎಲ್ಲಿರೋದು ಅಂತ ನಾವು ನೋಡೋದು. ಆ ಕ್ಲಿನಿಕ್ ಒಳಗಡೆ ಒಂದು ರಹಸ್ಯವಾದ ಕೋಣೆ ಇದೆ ಅಲ್ವಾ, ಅಲ್ಲಿನೇ ಹೀರೋ ಬಚ್ಚಿಟ್ಕೊಂಡಿದ್ದಾರೆ. ನಮ್ ಹೀರೋ ಇದಾರಲ್ವಾ, ಈ ಊರನ್ನೇ ಬಿಟ್ಬಿಟ್ಟು ಎಲ್ಲಿಗಾದ್ರೂ ಓಡಿ ಹೋಗಕ್ಕಿರುವ ಪ್ಲಾನ್ ನಲ್ಲಿ ಇದ್ದಾರೆ. ಆಲ್ರೆಡಿ ಒಬ್ರು ಫಂಡರ್ ಜೊತೆ ಹಣ ಕೇಳ್ಕೊಂಡೆ ಈ ಎಲ್ಲಾ ಎಕ್ಸ್ಪೆರಿಮೆಂಟ್ ಗಳನ್ನೆಲ್ಲ ನಡೆಸಿರೋದು. ಅವ್ರು ನೋಡಿದ್ರೆ ಕಾಲ್ ಮಾಡ್ತಾ ಇರ್ತಾರೆ. ಅದು ಅಲ್ಲದೆ ಇವಾಗ ಪೊಲೀಸ್ ಅವರು ಕೂಡ ನನ್ನನ್ನ ಹುಡುಕುತ್ತಿದ್ದಾರೆ. ಅದೇ ತರ ಯಾರೆಲ್ಲೋ ಹಿಂದ್ಗಡೆ ಇದ್ದಾರೆ, ನನ್ನ ಜೀವನಕ್ಕೇನೆ ಅಪಾಯ. ಅದೇ ಸಮಯ ಪೊಲೀಸ್ ಸ್ಟೇಷನ್ ನಲ್ಲಿ ಎಸ್ಐ ಹೇಳ್ತಾರೆ, ನನ್ನ ಅಸೆಂಪ್ಷನ್ ಕೂಡ ಇದೊಂದು ಮರ್ಡರ್ ಆಗಿರಬಹುದು ಅಂತಾನೆ. ಆಲ್ರೆಡಿ ಶಂಕರ್ ಹಾಗೂ ಅವರ ಹೆಂಡತಿ ಮಧ್ಯೆ ತುಂಬಾ ಏಜ್ ಡಿಫರೆನ್ಸ್ ಇದೆ ಅಲ್ವಾ, ಸೊ ಅವಳಿಗೆ ಬೇರೊಬ್ಬರ ಜೊತೆ ಅಕ್ರಮ ಸಂಬಂಧವಿದ್ದಿರಬಹುದು. ಅವರಿಬ್ಬರು ಸೇರ್ಕೊಂಡೆ ಶಂಕರನ್ನ ಕೊಲೆ ಮಾಡಿರಬಹುದು. ಆದ್ರೆ ಆ ಒಂದು ಮರ್ಡರ್ ನ ಕುರಿತು ಆ ಡಾಕ್ಟರ್ಗೆ ಇಷ್ಟು ಕ್ಲಿಯರ್ ಆಗಿರೋ ವಿಷಯಗಳು ಹೇಗೆ ಗೊತ್ತಾಯ್ತು? ಒಂದ್ ವೇಳೆ ಅವರು ನೇರವಾಗಿ ಅದನ್ನ ನೋಡಿರಬಹುದಾ? ಏನು ಎಕ್ವಿಪ್ಮೆಂಟ್ ಇಟ್ಕೊಂಡು ಅವನು ಈ ವಿಷಯವನ್ನ ನೋಡಿರೋದು ಅಂತ ತಿಳ್ಕೊಳಕ್ಕೆ ಅವನನ್ನ ಕಂಡು ಹಿಡಿದ್ರೇನೆ ಸಾಧ್ಯ. ಅವಾಗ ಅಸಿಸ್ಟೆಂಟ್ ಆಗಿರೋ ಒಬ್ಳು ಪೊಲೀಸ್ ಬಂದು ಹೇಳ್ತಾಳೆ, ಸರ್ ಆ ಒಂದು ಚಿತ್ರ ಬಿಡಿಸಿಯಾಗಿದೆ. ಅದೇ ಸಮಯ ನಮ್ಮ ಮಾಧವಿ ಇದ್ದಾಳಲ್ವಾ, ಆ ಹೂಡಿ ಹಾಕಿದವನ್ ಜೊತೆ ಒಂದು ಫ್ರಿಡ್ಜ್ ಅನ್ನ ಅರ್ಧರಾತ್ರಿ ಎಲ್ಲಿಗೋ ತಗೊಂಡು ಹೋಗ್ತಿದ್ದಾರೆ. ನೋಡುವಾಗ ಅದು ಬೇರೆ ಎಲ್ಲಿಗೂ ಅಲ್ಲ, ನಮ್ಮ ಹೀರೋದು ಕ್ಲಿನಿಕ್ ಇದೆ ಅಲ್ವಾ, ಅಲ್ಲಿಗೇನೆ. ನಂತರ ಆ ಕ್ಲಿನಿಕ್ ಒಳಗಡೆ ಒಂದು ಫ್ರಿಡ್ಜ್ ಇದೆ. ಆ ಫ್ರಿಡ್ಜ್ ನೊಳಗಡೆಗೆ ಇವರು ತಂದಿದ್ದ ಫ್ರಿಡ್ಜ್ ನಲ್ಲಿದ್ದ ಶಂಕರ್ದು ಬಾಡಿಯನ್ನ ಎಕ್ಸ್ಚೇಂಜ್ ಮಾಡ್ತಾರೆ. ಹಾಗೆ ಮಾಧವಿ ಹಾಗೂ ಹೂಡಿ ಹಾಕಿದವನು ಅಲ್ಲಿಂದ ಬಚಾವಾಗಕ್ಕೆ ಅಂತ ನೋಡುವಷ್ಟರಲ್ಲಿ ನಮ್ಮ ಹೀರೋ ನಯನ್ ಅವರು ಅಲ್ಲಿಗೆ ಬರ್ತಾರೆ. ಅದೇ ಸಮಯ ನಮ್ಮ ಎಸ್ಐ ಆ ಚಿತ್ರವನ್ನ ನೋಡುವಾಗ ಇದಕ್ಕಿಂತ ಮುಂಚೆ ಆ ಹುಡುಗಿನ ಎಲ್ಲೋ ನೋಡಿರೋ ತರ ಇದೆ, ಆದ್ರೆ ಕರೆಕ್ಟ್ ಆಗಿ ನೆನ್ಪಿಸ್ಕೊಳಕ್ಕೆ ಆಗ್ತಿಲ್ಲ. ಅದೇ ಸಮಯ ನಮ್ಮ ಹೀರೋ ಬರ್ತಿರೋದನ್ನ ನೋಡಿದಾಗ ಮಾಧವಿ ಹಾಗೂ ಅವಳ ಹುಡುಗ ಅಲ್ಲಿಂದ ಮೆಲ್ಲೆ ಬಚ್ಚಿಟ್ಕೊಳ್ತಾರೆ. ನಯನ್ ಬಂದ್ಬಿಟ್ಟು ಫ್ರಿಡ್ಜ್ ನಲ್ಲಿ ಆಲ್ರೆಡಿ ಸ್ಟೋರ್ ಮಾಡಿದ್ದ ಔಷಧಿಗಳನ್ನ ತೆಗೀಕೆ ಅಂತ ನೋಡುವಷ್ಟರಲ್ಲಿ ಫ್ರಿಡ್ಜ್ ನೊಳಗಡೆ ಶಂಕರ್ ಅವರ ಬಾಡಿ ನೋಡಿ ತುಂಬಾನೇ ಶಾಕ್ ಆಗಿ ನಿಲ್ತಾರೆ. ಯಾರೋ ಇಲ್ಲಿಗೆ ಬಂದಿದ್ದಾರೆ ಅಂತ ತಿರುಗಕ್ಕೆ ನೋಡುವಷ್ಟರಲ್ಲಿ ಹಿಂದ್ಗಡೆಯಿಂದ ಯಾರೋ ಹೀರೋದು ತಲೆಗೆ ಹೊಡೆದು ಬೀಳಿಸ್ತಾರೆ. ಈ ಒಂದು ಸೀನನ್ನೇ ಕಥೆಯ ಪ್ರಾರಂಭದಲ್ಲಿ ನಾವು ನೋಡಿರೋದು. ಹಾಗೆ ಹೀರೋ ಎದ್ದೇಳಕ್ಕಿಂತ ಮುಂಚೆ ಅಲ್ಲಿಂದ ಬಚಾವಾಗಕ್ಕೆ ನೋಡ್ತಾರೆ. ಅಷ್ಟರಲ್ಲಿ ಯಾರೋ ಹೊರಗಡೆಯಿಂದ ಕ್ಲಿನಿಕ್ದು ಬಾಗಿಲನ್ನ ತಟ್ಟುತ್ತಾರೆ. ಅವರು ಹೆದರಿ ಒಳಗಡೆ ಬರುವಾಗ ಅಷ್ಟರಲ್ಲಿ ಪ್ರಜ್ಞೆ ತಪ್ಪಿದ್ದ ನಮ್ಮ ಹೀರೋಗೆ ಪುನಃ ಪ್ರಜ್ಞೆ ಬರುತ್ತದೆ. ಇವಾಗ್ಲೇ ಆ ಹೂಡಿ ಹಾಕಿದ ವ್ಯಕ್ತಿಯ ಮುಖವನ್ನ ನಾವು ನೋಡ್ತೀವಿ. ಇಲ್ಲಿಯವರೆಗೆ ನಾವು ಅನ್ಕೊಂಡಿರೋ ತರ ಅದೊಂದು ಹುಡುಗ ಆಗ್ಲಿಲ್ಲ, ಒಂದು ಹುಡುಗಿ. ಅದು ಬೇರೆ ಯಾರು ಅಲ್ಲ, ನಮ್ ಡಾಕ್ಟರ್ದು ಕ್ಲಿನಿಕ್ ನಲ್ಲಿ ಕೆಲಸ ಮಾಡುತ್ತಿದ್ದ ಕವಿತಾ ಇದ್ದಾಳಲ್ವಾ,
ಅವಳೇ. ಹೊರಗಡೆಯಿಂದ ಯಾರೋ ಬಾಗಿಲು ತಟ್ಟುತ್ತಿದ್ದಾರಲ್ವಾ, ಹಾಗೆ ಹೀರೋ ಸೌಂಡ್ ಮಾಡಕ್ಕೆ ನೋಡುವಷ್ಟರಲ್ಲಿ ಮಾಧವಿ ಬಾಯಿ ಮುಚ್ಚಿಬಿಟ್ಟು ಮರ್ಯಾದಿಂದ ಅವರನ್ನ ಡೀಲ್ ಮಾಡಿ ಕಳಿಸು, ಏನಾದ್ರೂ ಎಡವಟ್ ಮಾಡಿದ್ರೆ ಬಾಡಿ ಒಳಗಡೆ ಇದೆ, ನಿನ್ನನ್ನು ಸಹ ಸಿಕ್ಕಾಕಿಸ್ತೀವಿ. ಹೊರಗಡೆ ಯಾರು ಅಂತ ನೋಡುವಷ್ಟರಲ್ಲಿ ಅದು ಎಸ್ಐ ಹಾಗೂ ಟೀಮ್ ಅವರು. ಎಸ್ಐ ಕೇಳ್ತಾರೆ, ಅಲ್ಲ ಡಾಕ್ಟರ್, ರಾತ್ರಿ ಕ್ಲಿನಿಕ್ ನಲ್ಲಿ ಏನ್ ಕೆಲಸ? ಅದು ಸರ್, ಸ್ವಲ್ಪ ದಿನಗಳಾಗಿ ಕ್ಲಿನಿಕ್ ಅನ್ನ ಕ್ಲೋಸ್ ಮಾಡಿದೆ ಅಲ್ವಾ, ಹಾಗೆ ಒಮ್ಮೆ ಕ್ಲೀನ್ ಮಾಡೋಣ ಅಂತ. ಅದು ಒಳ್ಳೇದೇ. ಹಾಗೆ ಹಲವಾರು ಸತಿ ಹೀರೋ ಪೊಲೀಸ್ ಅವರಿಗೆ ಬರೆದಿರುವ ಲೆಟರ್ ನ ತೋರಿಸ್ಬಿಟ್ಟು, ಇದು ನಿಮ್ಮ ಹ್ಯಾಂಡ್ ರೈಟಿಂಗ್ ತಾನೆ? ನೋಡಿದ್ರೆ ನಮ್ ಹೀರೋ, ಸರ್ ಇದು ನನ್ನ ಹ್ಯಾಂಡ್ ರೈಟಿಂಗ್ ಏನೂ ಅಲ್ಲ. ಓ ಹೌದಲ್ವಾ, ಹಾಗಾದ್ರೆ ಶಂಕರ್ ಬಗ್ಗೆ ನಿನಗೆ ಏನೂ ಗೊತ್ತಿಲ್ಲ. ಕ್ಲಿನಿಕ್ ಅನ್ನ ನಾನು ಒಮ್ಮೆ ಚೆನ್ನಾಗಿ ಚೆಕ್ ಮಾಡಿ ನೋಡ್ಬೇಕು ಅಂತ ಆ ಬುಕ್ ಶೆಲ್ಫ್ ಅನ್ನ ತಳ್ಳಿಬಿಟ್ಟು ಒಳಗಡೆ ಇರುವ ರಹಸ್ಯ ಕೋಣೆಗೆ ಹೋಗ್ತಾರೆ. ನಂತರ ಓಹೋ ಡಾಕ್ಟ್ರೆ, ರಹಸ್ಯ ಕೋಣೆ ಒಳಗಡೆ ಏನಲ್ಲೋ ಸೀಕ್ರೆಟ್ ಆಗಿ ತಯಾರಿಸ್ತಿದ್ದೀರಲ್ವಾ? ನಮ್ ಹೀರೋ ನೋಡಿದ್ರೆ ಹೆದರಿ ನಡುಗುತ್ತಾ ಇರ್ತಾರೆ. ಇನ್ನು ಆ ಇಬ್ಬರು ಹುಡುಗಿಯರನ್ನ ಪೊಲೀಸ್ ಅವರು ಕಂಡು ಹಿಡಿದ್ರೆ ಹೀರೋ ಹೇಳ್ತಾನೆ, ಸರ್ ಇದೆಲ್ಲ ನನ್ನ ರಿಸರ್ಚ್ ಮೆಟೀರಿಯಲ್ಸ್, ಇಲ್ಲಿ ಬೇರೆ ಏನೂ ಇಲ್ಲ. ಅವಾಗ್ಲೇ ಎಸ್ಐ ಆ ಒಂದು ಫ್ರಿಡ್ಜ್ ಅನ್ನ ನೋಡ್ತಾರೆ. ಅದ್ರೊಳಗಡೆ ಸಹ ಆ ಬಾಡಿ ಕಾಣಿಸೋದಿಲ್ಲ. ಅಷ್ಟರಲ್ಲಿ ಅವರು ಅದನ್ನ ತೆಗೆದಿರ್ತಾರೆ. ಅವಾಗ ಎಸ್ಐ, ಸದ್ಯಕ್ಕೆ ನಾವು ಹೋಗ್ತಿದೀವಿ, ಆದ್ರೆ ಪುನಃ ಬರ್ತೀವಿ ಆಯ್ತಾ? ಹಾಗೆ ಪೊಲೀಸ್ ಅವರು ಹೊರಟ ನಂತರ ಹೀರೋ ಸ್ವಲ್ಪ ಸಮಾಧಾನದಿಂದ ಒಳಗಡೆ ಬರ್ತಾರೆ. ಅವಾಗ್ಲೇ ಬಚ್ಚಿಟ್ಕೊಂಡಲ್ಲಿಂದ ಕವಿತಾ ಹಾಗೂ ಮಾಧವಿ ಅವರು ಎದ್ದೇಳ್ತಾರೆ. ಏನೇ ಆದ್ರೂ ನಾನು ಪೊಲೀಸ್ ಅವ್ರ ಜೊತೆ ವಿಷಯ ಹೇಳ್ತೀನಿ, ಇಲ್ಲ ಅಂದ್ರೆ ಶಂಕರ್ ಅವ್ರನ್ನ ಯಾಕೆ ಕೊಲೆ ಮಾಡಿರೋದು ಅಂತ ನಿಜ ನನ್ ಜೊತೆ ಹೇಳ್ಬೇಕು. ಅವಾಗ ಕೋಪ ಬಂದ ಮಾಧವಿ ಕೇಳ್ತಾಳೆ, ನಿನ್ ಜೊತೆ ಹೇಳದಿದ್ರೆ ನೀನೇನೋ ಮಾಡ್ತೀಯ, ನೀನ್ ಯಾರೋ ದೊಡ್ಡ? ಅವಾಗ ಹೀರೋ ಹೇಳ್ತಾನೆ, ನಾನ್ ಯಾರೋ ಆಗಿರ್ಲಿ, ತುಂಬಾ ಪಾಪದವಳ ತರ ನಟಿಸಿಬಿಟ್ಟು ನನ್ನ ಗಂಡನನ್ನೇ ಇಷ್ಟು ಬ್ರೂಟಲ್ ಆಗಿ ಕೊಲೆ ಮಾಡಕ್ಕೆ ನಿನಗೆ ಹೇಗೆ ಧೈರ್ಯ ಬಂತು? ಮೊದಲು ನಾನು ಅನ್ಕೊಂಡಿದ್ದು ಯಾವ್ದಾದ್ರು ಲವರ್ ಬಾಯ್ ಫ್ರೆಂಡ್ ಆಗಿರಬಹುದು ಅಂತ, ಅದು ಅಲ್ಲ ಅಂದ್ರೆ ಮತ್ತೇನು? ಮಾಧವಿ ಅವನನ್ನ ಹೊಡೆಯಕ್ಕೆ ಅಂತ ನೋಡುವಷ್ಟರಲ್ಲಿ ಸಡನ್ ಆಗಿ ಆ ರೂಮ್ ಒಳಗಡೆ ಎಲ್ಲ ಹೊಗೆ ಬರುತ್ತದೆ. ಯಾರೋ ಫೈರ್ ಎಕ್ಸ್ಟಿಂಕ್ಷರ್ ಅನ್ನ ಆನ್ ಮಾಡಿರ್ತಾರೆ. ನೋಡಿದ್ರೆ ಸ್ವಲ್ಪ ಹೊತ್ತು ಮುಂಚೆ ಪೊಲೀಸ್ ಅವರು ಹೊರಗಡೆ ಹೋದ್ರು ಅಂತ ತಾನೇ ನಾವು ಅನ್ಕೊಂಡಿದ್ದು, ಆದ್ರೆ ಅವರು ಎಲ್ಲಿಗೂ ಸಹ ಹೋಗಿರ್ಲಿಲ್ಲ. ಪೊಲೀಸ್ ಅವ್ರ ಜೊತೆ ಯಾಕೆ ಶಂಕರ್ ಅವ್ರನ್ನ ಕೊಲೆ ಮಾಡಿದೆ ಅಂತ ಕೇಳಿದಾಗ್ಲೇ ಹಲವಾರು ರಹಸ್ಯಗಳು ಹೊರಗಡೆ ಬರುತ್ತದೆ. ಆಲ್ರೆಡಿ ಶಂಕರ್ ಹಾಗೂ ನಮ್ಮ ಮಾಧವಿಯವರ ಮಧ್ಯೆ ತುಂಬಾ ಏಜ್ ಡಿಫ್ರೆನ್ಸ್ ಇತ್ತಲ್ವಾ? ನಿಜ ಹೇಳ್ಬೇಕಾದ್ರೆ ಮಾಧವಿ ಶಂಕರ್ ಅವರ ಸ್ಟೂಡೆಂಟ್ ಆಗಿದ್ದಳು. ಶಂಕರ್ ಅವರೇ ಮಾಧವಿಗೆ ಟ್ಯೂಷನ್ ತೆಗಿತಾ ಇದ್ದಿದ್ದು. ಹಾಗೆ ಒಮ್ಮೆ ಟ್ಯೂಷನ್ ತೆಗೆಕ್ಕೆ ಹೋದಾಗ ಅವಳಿಗೆ ಒಂದು ಚಾಕ್ಲೇಟ್ ಕೊಟ್ರು, ಅದ್ರಲ್ಲಿ ಡ್ರಗ್ಸ್ ಮಿಕ್ಸ್ ಮಾಡಿದ್ರು. ಅದು ತಿಳಿಯದೆ ಅದನ್ನ ಅವಳು ತಿಂದಾಗ ಅವಳಿಗೆ ಪ್ರಜ್ಞೆ ಹೋಗುತ್ತದೆ. ಆ ಒಂದು ಟೈಮ್ ನಲ್ಲಿ ಶಂಕರ್ ಅವಳನ್ನ ಅಬ್ಯೂಸ್ ಮಾಡ್ತಾನೆ. ಆದ್ರೆ ಈ ಒಂದು ವಿಷಯವನ್ನ ಮಾಧವಿಯವರ ತಾಯಿ ನೋಡಿದಾಗ ಮೋಸ್ಟ್ಲಿ ಮಗಳ ಇಷ್ಟದಿಂದಲೇ ಇದನ್ನ ಮಾಡ್ತಿರಬಹುದು. ಆದ್ರಿಂದ ಮರ್ಯಾದೆ ಕಾಪಾಡಿಕೊಳ್ಳೋಕೋಸ್ಕರ ಏಜ್ ಡಿಫ್ರೆನ್ಸ್ ಅನ್ನು ಕೂಡ ನೋಡದೆ ಅವರಿಬ್ಬರ ಮದುವೆಯನ್ನ ಮಾಡ್ತಾರೆ. ಹಾಗೆ ಎಲ್ಲವನ್ನ ಸೇರಿಸ್ಕೊಂಡು ಹೇಗಾದ್ರೂ ಜೀವನವನ್ನ ಮುಂದುವರಿಸ್ತಾ ಇರುವಾಗ ಅವಳು 2-3 ಸತಿ ಕನ್ಸೀವ್ ಆದಾಗ ಅವನು ಫೋರ್ಸ್ ಮಾಡಿ ಅದನ್ನು ಅಬೋಷನ್ ಮಾಡಿಸಿದ. ಸರಿ ಹೋಗ್ಲಿ ಅಂತ ಇದೆಲ್ಲವನ್ನ ಮರೆತು ಅವರೊಟ್ಟಿಗೆ ಸಂತೋಷವಾಗಿ ಬದುಕುತ್ತಾ ಇರುವಾಗ್ಲೇ ಇವನ್ ತರ ಇರುವ ವ್ಯಕ್ತಿಗಳಿಗೆಲ್ಲ ಬದುಕಕ್ಕಿರುವ ಯೋಗ್ಯತೆನೇ ಇಲ್ಲ ಅನ್ನೋ ತರ ಒಂದು ರಹಸ್ಯ ನನಗೆ ಗೊತ್ತಾಗಿರೋದು. ಏನಂದ್ರೆ ಕವಿತಾಳ ತಂಗಿಗೂ ಸಹ ಮಧ್ಯ ಮಧ್ಯ ಹುಷಾರಿಲ್ಲದ ಆಗ್ತಿತ್ತಲ್ವಾ, ಅದು ಶಂಕರ್ ಅವಳಿಗೂ ಸಹ ಆತರ ಒಂದು ಚಾಕ್ಲೇಟ್ ಕೊಟ್ಬಿಟ್ಟು ಅವಳನ್ನು ಅಬ್ಯೂಸ್ ಮಾಡಿದ. ಅದನ್ನ ವಿಡಿಯೋ ಮಾಡ್ಬಿಟ್ಟು ಪುನಃ ವಿಡಿಯೋ ತೋರಿಸಿ ಅವಳನ್ನ ಬ್ಲಾಕ್ ಮೇಲ್ ಮಾಡಿದಾಗ ಅವಳಿಗೆ ಅದನ್ನ ಸಹಿಸಕ್ಕಾಗದೆ ಒಮ್ಮೆ ಸೂಸೈಡ್ ಮಾಡಕ್ಕೆ ಟ್ರೈ ಮಾಡಿದ್ದಳು. ಆದ್ರೆ ಇದನ್ನ ಕವಿತಾ ನೋಡ್ಬಿಟ್ಟು ಅವಳನ್ನ ಕಾಪಾಡ್ಬಿಟ್ಟು, ಏನು ನಿನಗೆ ಏನ್ ತೊಂದರೆ, ಇಷ್ಟು ದೊಡ್ಡ ಡಿಸಿಷನ್ ತೆಗಿಯಕ್ಕೆ ನಿನಗೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಅವಾಗ್ಲೇ ಶಂಕರ್ ಅವಳ ಜೊತೆ ನಡ್ಕೊಂಡ ರೀತಿಯನ್ನ ಅವಳು ಕವಿತಾಳ ಜೊತೆ ಹೇಳ್ತಾಳೆ. ಕವಿತಾ ಬೇಗನೆ ಮಾಧವಿ ಜೊತೆ ತನ್ನ ಗಂಡನ ಬಿಹೇವಿಯರ್ ಬಗ್ಗೆ ಹೇಳಿದಾಗ, ನನ್ನ ಜೀವನದಲ್ಲಿ ಈ ತರ ಮಾಡಿದಾಗ ಎಲ್ಲೆಲ್ಲೋ ನನ್ನ ಮೇಲೆ ಇರುವ ಪ್ರೀತಿಯಿಂದ ಆಗಿರಬಹುದು ಅಂತ ನನ್ನ ಮನಸ್ ಜೊತೆ ಹೇಳಿದ್ದೆ. ಆದ್ರೆ ಅವರ ಒಳಗಡೆ ಎಲ್ಲರ ಜೀವನವನ್ನ ನಾಶ ಮಾಡೋ ಒಂದು ರಾಕ್ಷಸ ಇದ್ದಾನೆ. ಇನ್ನು ಒಂದು ಹುಡುಗಿಗೂ ಸಹ ಈ ತರಗತಿ ಬರಬಾರ್ದು. ಹಾಗೆ ಮಾಧವಿ ಹಾಗೂ ಕವಿತಾ ಸೇರ್ಕೊಂಡೆ ಶಂಕರನ್ನ ಕೊಲೆ ಮಾಡಿರೋದು. ಶಂಕರ್ ಒಂದು ಟ್ರಿಪ್ ಹೋಗೋ ಬಗ್ಗೆ ಹೇಳಿದ್ದಲ್ವಾ, ಅದು ಬೇರೊಂದು ಹುಡುಗಿಯನ್ನ ಅಬ್ಯೂಸ್ ಮಾಡಕ್ಕೆ ಅಂತ ಇವರಿಗೆ ಗೊತ್ತಾಗಿತ್ತು. ಅವತ್ತು ರಾತ್ರಿನೇ ಇವನನ್ನ ಕೊಲೆ ಮಾಡಿದ್ರು. ಆದ್ರೆ ಇವರು ಮಾಡಿರುವ ಕ್ರೈಮ್ ಯಾರು ಸಹ ನೋಡಲ್ಲ ಅಂತ ಅನ್ಕೊಂಡಿರೋ ಟೈಮ್ ನಲ್ಲೇ ನಮ್ ಹೀರೋದು ರಿಸರ್ಚ್ ಮೂಲಕ ಆ ಒಂದು ಕ್ರೈಮ್ ನೋಡ್ತಾನೆ. ಮಾಧವಿಯನ್ನ ಹುಡ್ಕೊಂಡು ಹಿಂದ್ಗಡೆನೆ ಬರ್ತಾನೆ. ಹಾಗೆ ಹೀರೋಗೆ ತಿಳಿದ ತಕ್ಷಣ ಹೊರಗಡೆ ಬೇರೆ ಯಾರಿಗೂ ಈ ವಿಷಯ ಗೊತ್ತಾಗಬಾರ್ದು ಅಂತ ಅನ್ಕೊಂಡೆ ಹಲವಾರು ಸತಿ ಹೀರೋನ ಬ್ಲಾಕ್ ಮೇಲ್ ಮಾಡಿರೋದು. ಬೇರೆ ಹುಡುಗಿಯರ್ನ ಅಬ್ಯೂಸ್ ಮಾಡದೆ ಇರಕ್ಕೋಸ್ಕರನೇ ಅವರು ಶಂಕರ್ನ ಕೊಲೆ ಮಾಡಿರೋದು ಅಂತ ನಮ್ ಪೊಲೀಸ್ಗೆ ತಿಳಿದಾಗ ಅವ್ರ ಮೇಲೆ ಆಕ್ಷನ್ ತಗೊಳ್ಳದೆ ಶಂಕರ್ದು ಕೇಸನ್ನ ಮಿಸ್ಸಿಂಗ್ ಆಗಿ ರಿಪೋರ್ಟ್ ಮಾಡ್ತಾರೆ. ಇಲ್ಲಿ
ಇಲ್ಲಿಗೆ ಈ ಒಂದು ಸೀರೀಸ್ ಮುಕ್ತಾಯವಾಗುತ್ತದೆ. ಹಾಗೆ 2 ದಿನಗಳ ಕಾಲ ಕಷ್ಟಪಟ್ಟೆ ನಾನು ಈ ವಿಡಿಯೋವನ್ನ ನಿಮ್ಮ ಹತ್ತಿರಕ್ಕೆ ತಲುಪಿಸಿರೋದು. ಆದ್ರಿಂದ ಇಲ್ಲಿಯವರೆಗೆ ಯಾರಾದ್ರೂ ಲೈಕ್ ಮಾಡಕ್ಕೆ ಮರೆತಿದ್ರೆ ನನ್ನ ಎಲ್ಲಾ ಸ್ನೇಹಿತರು ಲೈಕ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂತ ನಂಬ್ತೀನಿ. ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಅವರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಇದಕ್ಕಿಂತ ಒಳ್ಳೆಯ ಗ್ರಿಪ್ಪಿಂಗ್ ಆಗಿರೋ ಇನ್ನೊಂದು ಕಥೆಯಾಗಿ ಬೇಗನೆ ನೋಡುವ. ಅಲ್ಲಿಯವರೆಗೂ ಬಾಯ್.